ಓಕೆನಾ ಸರ್? ಓರಿಯೋ ಬಂದಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್, ಹಾರರ್ ಇದೆ, ಫನ್ ಇದೆ, ಏನು ಹೇಳ್ತೀನಿ ಸರ್? ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ ರೆಸ್ಪಾನ್ಸ್ ಎಲ್ಲ ನೋಡಿ. ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದರು ಆ್ಯಂಡ್ ನಮ್ಮ ಏರಿಯಾದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಮಗೆ ನನ್ನ ಗೊತ್ತಿರೋರು ಆ್ಯಂಡ್ ಪ್ರಮೋಷನ್ ಟೀಮ್ ಅವರು ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಷ್ಟೋ ಜನ ನಾನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನನ್ನ ಆ್ಯಕ್ಟಿಂಗ್ ಎಲ್ಲ ನೋಡಿ, ನನ್ನ ಟ್ಯಾಲೆಂಟ್ ನೋಡಿ ಅವರೇ ನ್ಯೂಸ್ ಪೇಪರ್ ಆ್ಯಡ್ ಕೊಡ್ತಾಯಿದ್ದಾರೆ ಅವ್ರ ಸ್ವಂತ ದುಡ್ಡಲ್ಲಿ. ಆ್ಯಂಡ್ ಪ್ರಮೋಷನ್ ಟೀಮ್ಸ್ಗೂ ಅಷ್ಟೇ ಅವರೇ ಎಲ್ಲ ಕಡೆ ಪ್ರಮೋಷನ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಸಮ್ ಟ್ರೋಲ್ ಪೇಜಸ್ ನಮ್ಮ ಕಂಟೆಂಟ್ ಇಷ್ಟ ಆಗಿ ಅವ್ರು ಹಾಕ್ಕೊಂಡು ಸರ್ ನಮ್ಗೆ ಕಂಟೆಂಟ್ ಬೇಕು, ನಿಮ್ಮ ಕಂಟೆಂಟ್ ಚೆನ್ನಾಗಿದೆ ಅಂತ ತೊಗೊಂಡು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಆ್ಯಂಡ್ ನಾನೊಬ್ಬ ಪ್ರೊಡ್ಯೂಸರ್ ಮಗ, ರಥವರ ಮೂವಿ ಪ್ರೊಡ್ಯೂಸರ್ ಮಗ. ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ನಾನೊಬ್ಬ ಪ್ರೊಡ್ಯೂಸರ್, ನನ್ನ ಮಗಗೆ ನಾನು ದುಡ್ಡು ಹಾಕಿ ಮಾಡ್ಬೋದು, ಆದರೆ ಬರೋರು ಕೂಡ ದುಡ್ಡು ಕೊಟ್ಟೆ ನೋಡೋದು. ಸೊ ನೀನು ಯಾವಾಗ ದುಡ್ಡಿಗೆ ವ್ಯಾಲ್ಯೂ ಕೊಡ್ಸೋ ಅಂದರೆ ಯಾವಾಗ ನೀನೊಬ್ಬ ಆರ್ಟಿಸ್ಟ್ ಆಗ್ತೀಯೋ ಅವಾಗ ನಾನು ನಿನಗೊಂದು ಮೂವಿ ಮಾಡ್ತೀನಿ ಅಂದರು. ಸೊ ನನ್ನ ಒಂದು ಶ್ರಮ, ನನ್ನ ಒಂದು ಪ್ರಯತ್ನದಲ್ಲಿ ನನ್ನ ಒಂದು ಚಾನ್ಸ್ ಸಿಕ್ಕಿ ನನಗೆ ನಂದನ್ ಪ್ರಭು ಸರ್ ಒಂದು ಚಾನ್ಸ್ ಕೊಟ್ಟಿದ್ದರು. ಆ ಚಾನ್ಸ್ ನಾನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡಿ ಇವತ್ತು ರಿಲೀಸ್ ಆಗಿದೆ. ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಆ್ಯಂಡ್ ಈ ಇಯರ್ ಇನ್ನೂ 2 ಮೂವಿ ಬರ್ತಾ ಇದೆ. ಪಲ್ಲಕ್ಕಿ ಮೂವಿ ಡೈರೆಕ್ಟರ್ ನರೇಂದ್ರ ಬಾಬು ಸರ್, ಅವ್ರ ಮೂವಿ ಕತೆ ಗೊತ್ತಿಲ್ಲ ಶೂಟಿಂಗ್ ಶುರು ಅಂದ್ಬಿಟ್ಟು ಸೋಮಶೇಖರ್ ಸರ್ ಪ್ರೊಡ್ಯೂಸರ್. ಆ ಮೂವಿ ಕೂಡ ಇನ್ನು ಈ ವರ್ಷದಲ್ಲೇ ಬರುತ್ತೆ. ಆ್ಯಂಡ್ ಯೋಗರಾಜ್ ಸರ್ ಅಂದ್ಬಿಟ್ಟು ಇದಕ್ಕಿಂತ ಮುಂಚೆ ಭಾಳಷ್ಟು ಮೂವಿಗಳು ಮಾಡಿದ್ದಾರೆ. ಆ್ಯಂಡ್ 4 ಮುಹೂರ್ತ ಅದರಲ್ಲೂ ಕೂಡ ಹೀರೋ ಬರ್ತಾ ಇದ್ದೀನಿ. ಹೀರೋ ಅನ್ನಲ್ಲ, ಲೀಡ್ ಕ್ಯಾರೆಕ್ಟರ್ ಆಗಿ ಬರ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ನೀವು ನನ್ನ ಹೀರೋ ಅಂತ ಒಪ್ಕೊಂಡ್ರೆ ಅವತ್ತು ನಾನು ಹೀರೋ ಆಗ್ತೀನಿ. ಆದರೆ ನಾನು ಹೀರೋಕ್ಕಿಂತ ಜಾಸ್ತಿ ಒಬ್ಬ ಆ್ಯಕ್ಟರ್ ಆಗಿ ಎಲ್ಲ ಕಡೆ ಮಿಂಚಬೇಕಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಈ ಸಿನಿಮಾಗೋಸ್ಕರ ಏನೆಲ್ಲ ತಯಾರು ಮಾಡ್ಕೊಂಡಿರೋದು ಸರ್? ಈ ಸಿನಿಮಾಗೋಸ್ಕರ ನಾನು ಸಿನಿಮಾಗೆ ಹೋಗೋಕ್ಕಿಂತ ಮುಂಚೆನೇ ನಾನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೀನಿ, ಹಾರ್ಸ್ ರೈಡಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ, ಆ್ಯಂಡ್ ದೆನ್ ಜಿಮ್ನಾಸ್ಟಿಕ್ ಕ್ಲಾಸ್ ಹೋಗಿದ್ದೀನಿ, ಫೈಟಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ. ಮೂವಿಗೆ ಏನು ಬೇಕು ಕಂಪ್ಲೀಟ್ ರೆಡಿ ಆಗೇ ಮುಂದೆ ಬಂದಿದ್ದೀನಿ. ಒಬ್ಬ ಪ್ರೊಡ್ಯೂಸರ್ ಮಗ ಅನ್ನೋದೊಂದು ಇದೆ, ಇಲ್ಲ ಅಂತಿಲ್ಲ. ಯಾಕಂದರೆ ಇಂಡಸ್ಟ್ರೀಲಿ ಒಂದು ಬ್ಯಾಕ್ ಬೋನ್ ಬೇಕೇ ಬೇಕು. ಬಟ್ ಅದನ್ನೇ ಹಿಡ್ಕೊಂಡ್ರೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಸೊ ನನ್ನ ಪ್ರಯತ್ನ ಏನು ಬೇಕು, ನನ್ನ ಟ್ಯಾಲೆಂಟ್ಸಿಗೆ ಮೂವಿಗೆ ಏನೇನು ಕಲಿಬೇಕು ಪ್ರತಿಯೊಂದು ಕಲಿತು ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ಕಾಲೇಜ್ ಮೇಟ್ಸ್ ಎಲ್ಲ ಬಂದಿದ್ದರು. ಇನ್ಫ್ಯಾಕ್ಟ್ ನಾನು ಸಖತ್ ಇಂಟ್ರೋವರ್ಟ್, ಯಾವ ಹುಡುಗಿಯ ಜೊತೆನೂ ಅಷ್ಟಿರಲ್ಲ. ಆ್ಯಂಡ್ ಇವಾಗ ನೋಡಿದ್ರೆ ಸ್ಕ್ರೀನ್ ಮೇಲೆ ಆಲ್ಮೋಸ್ಟ್ ಸ್ಮೂತ್ ಸೀನ್ ಎಲ್ಲ ಇದ್ದಿದ್ದಕ್ಕೆ ಎಲ್ಲ ಕಡೆ ಇವಾಗ ಇನ್ನು 1 ವಾರ ಆಲ್ಮೋಸ್ಟ್ ಇನ್ನು ನನ್ನ ಕಾಲೇಜ್ ಡೇಸ್ ಮುಗಿಯೋವರೆಗೂ ಚಿನ್ನು ಅಂತಲೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ಲಾ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸರ್, ಸಿನಿಮಾ ರಿಲೀಸ್ ಆಗಿದೆ, ನಿಮ್ಮ ಕನಸಿನ ಕೂಸು ಓರಿಯೋ, ಏನು ಹೇಳ್ತೀರಿ? ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಚಿತ್ರಕಥೆ ಎಲ್ಲ ಮಾಡಿ ಡಿಫ್ರೆಂಟಾಗಿ ಚಿತ್ರಕಥೆ ಮಾಡಿದ್ದೀನಿ. ಒಟ್ಟಿನಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದೀನಿ. ಇನ್ನೇನಿದ್ರು ಜನಗಳು, ಪ್ರೇಕ್ಷಕರು ನಮ್ಗೆ ಆಶೀರ್ವಾದ ಮಾಡಬೇಕು, ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡು. ನೀವು ರಜನಿಕಾಂತ್ ಅವರ ಅಪ್ಪಟ ಅಭಿಮಾನಿ. ಅವತ್ತಿನ ಕಾಲಕ್ಕೆ 108 ಅಡಿ ಕಟೌಟ್ ಹಾಕಿದ್ರೆ ಪ್ರೀತಿಯ ಲೋಕದಲ್ಲಿ. ಹೌದು. ಸೊ ಇದೇನು ಸ್ಪೆಷಲ್ ಮಾಡಿದರೆ ಇದರಲ್ಲಿ ಅದೇ ಸಿನಿಮಾದಲ್ಲಿ ಹಾಕಿದ್ದೀನಿ ರಜನಿಕಾಂತ್ ಸರ್ನ. ಓಕೆ. ಏಕೆಂದರೆ ಅವ್ರನ್ನ ನನಗೆ ಸ್ಫೂರ್ತಿ. ನಾನೊಬ್ಬ ಡೈರೆಕ್ಟರ್ ಆಗೋಕ್ಕೆ ಕಾರಣ ಅವರೇ, ನನಗೆ ಅವರು ಮತ್ತು ಅಬ್ದುಲ್ ಕಲಾಂ ಸರ್. ಹಾಗಾಗಿ ಆ ಒಂದು ಪ್ರಯತ್ನ ಮಾಡಿದ್ದೀನಿ.